ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಯಾವ ವಿಡಿಯೋ ಶೇರ್ ಮಾಡತ್ತೀನಿ ಅಂದರೆ PCOD PCOS ಹಾಗೆ ಯಾರೆಲ್ಲ ಪ್ರೆಗ್ನೆನ್ಸಿಗೆ ಟ್ರೈ ಮಾಡತ್ತಿರಲ್ಲ ಅಂಥವ್ರಿಗೆ ಒಂದು ಒಳ್ಳೆಯ ವೆಯ್ಟ್ ಲಾಸ್ ಪ್ಲ್ಯಾನ್ನ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ. ಆ್ಯಂಡ್ ಆಲ್ಸೋ ಇಟ್ಸ್ ಅ ವೆರಿ ಎಫೆಕ್ಟಿವ್ ಡಯಟ್ ಪ್ಲ್ಯಾನ್ ದಟ್ ಕ್ಯಾನ್ ಹೆಲ್ಪ್ ಮ್ಯಾನೇಜ್ ದ ಸಿಮ್ಟಮ್ಸ್ ಆ್ಯಂಡ್ ಆಲ್ಸೋ ಪ್ರಮೋಟ್ ದಿ ಓವರ್ ಆಲ್ ಹೆಲ್ತ್. ಆ್ಯಂಡ್ ಆಲ್ಸೋ ನಾನು ಲಾಸ್ಟ್ ವೀಡಿಯೋದಾಗ ನಿಮ್ಗೆ ಸೈಕ್ಲಿಂಗ್ ಬಗ್ಗೆ ಆಗಿರ್ಬೋದು ಮತ್ತು PCOS PCOD ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಅದನ್ನು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ನಾಗ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಚೆಕ್ ಮಾಡಿರಿ. ನಾವು ನಮ್ಮ ಡಯಟ್ ಫಾಲೋ ಮಾಡತ್ತೀವಿ ಅಂದರೆ ಒಂದಿಷ್ಟು ಕೀ ಡಯಟರಿ ಪ್ರಿನ್ಸಿಪಲ್ಸ್ ಇರ್ತಾವೆ. ಸೊ ಆ ಡಯಟರಿ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡೋದ್ರಿಂದ ನಮಗೆ ರಿಸಲ್ಟ್ ಸಿಗುತ್ತೆ. ಫಸ್ಟ್ ಒನ್ ಏನಂದ್ರೆ ಫೋಕಸಿಂಗ್ ಆನ್ ಹೋಲ್ ಫುಡ್ಸ್ ಅಂತಂದ್ರೆ ಗ್ರೀನ್ ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು ಆ್ಯಂಡ್ ಆಲ್ಸೋ ಹೋಲ್ ಗ್ರೇನ್ಸ್. ಇದ್ರೊಳಗೆ ಏನಿರುತ್ತೆ ಅಂದ್ರೆ ರಿಚ್ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಸೊ ಇದು ಬ್ಲಡ್ ಶುಗರ್ ಲೆವೆಲಿಗೆ ಸ್ಟೆಬಿಲೈಸ್ ಮಾಡೋಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಬಂದು ಹೆಲ್ದಿ ಫ್ಯಾಟ್ ಒಳಗೆ ಇದು ನಾವಿಲ್ಲಿ ಅವಕಾಡಾಸ್ ಮತ್ತು ನಟ್ಸ್ ಆಗಿರ್ಬೋದು, ಆಲಿವ್ ಆಯಿಲನ್ನು ಆ್ಯಡ್ ಮಾಡ್ಕೋಬೇಕು. ಇವನ್ ಆ್ಯಡ್ ಮಾಡೋದ್ರಿಂದ ನಮಗೆ ಇನ್ಫ್ಲಾಮೇಷನನ್ನು ರೆಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಲೋ ಗ್ಲಿಸಿಮಿಕ್ ಇಂಡೆಕ್ಸ್ ಫುಡ್ ಅಂತಂದ್ರೆ ಲೆಗ್ಯೂಮ್ಸ್ ಆಗಿರ್ಬೋದು, ಸ್ವೀಟ್ ಪೊಟ್ಯಾಟೋಸು, ಕ್ವಿನಾನ್, ಇವೆಲ್ಲ ನಮಗೆ ಶುಗರ್ನ ಸ್ಲೋ ಆಗಿ ರಿಲೀಸ್ ಮಾಡ್ತಾವೆ ಬ್ಲಡ್ ಸ್ಟ್ರೀಮಿಗೆ. ಸೊ ಇದು ಇನ್ಸುಲಿನ್ ಲೆವೆಲ್ ಮ್ಯಾನೇಜ್ ಮಾಡೋಕ್ಕೆ ಹೆಲ್ಪ್ ಆಗ್ತೈತಿ. ಆ್ಯಂಡ್ ನೆಕ್ಸ್ಟ್ ಒನ್ ಲಿಮಿಟೆಡ್ ಪ್ರೊಸೆಸ್ಡ್ ಫುಡ್ಸ್ ಅಂದರೆ ಇವನ್ನ ಅವಾಯ್ಡ್ ಮಾಡಬೇಕು. ಶುಗರ್ ಡ್ರಿಂಕ್ಸ್ ಆಗಿರ್ಬೋದು, ವೈಟ್ ಬ್ರೆಡ್ ಆಗಿರ್ಬೋದು, ಅಂದರೆ ರಿಫೈನ್ಡ್ ಕಾರ್ಬ್ಸ್ ಆಗಿರ್ಬೋದು, ಬಿಕಾಸ್ ಇದ್ರೊಳಗೆ ಶುಗರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ದೇ ಕ್ಯಾನ್ ಸ್ಪೈಕ್ ಇನ್ಸುಲಿನ್ ಲೆವೆಲ್. ಸೊ ಆದಷ್ಟು ಇವನ್ನ ಅವಾಯ್ಡ್ ಮಾಡಬೇಕಾಗ್ತೈತಿ. ಆ್ಯಂಡ್ ನೆಕ್ಸ್ಟ್ ಬಂದು ನಮ್ಮ ಡಯಟ್ ಚಾರ್ಟ್ ಯಾವ ಥರ ಇರಬೇಕಂತಂದರೆ, ನಮ್ಮ ಡಯಟ್ ಫಸ್ಟ್ ಸ್ಟಾರ್ಟ್ ಆಗೋದು ಸ್ಲೀಪಿಂಗ್ ಪ್ಯಾಟರ್ನಿಂದ. ಬಿಕಾಸ್ ನಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋಕ್ಕೆ ಮೇನ್ ರೀಸನ್ನು ಇದಾಗಿರ್ತೈತಿ. ಎಟ್ ಎನಿ ಕಾಸ್ಟ್ ನಾವು 7 ರಿಂದ 8 ತಾಸು ನಿದ್ದೆ ಮಾಡಬೇಕು, ಭಾಳ ಇಂಪಾರ್ಟೆಂಟ್. ಆ್ಯಂಡ್ ಆದಷ್ಟು ಬೇಗ ಮಲ್ಕೋರಿ, ಅಂದ್ರೆ 10:30 ಅನ್ನೋಷ್ಟ್ರಾಗ ಮಲ್ಕೊಂಡ್ರೆ ಬೆಳಿಗ್ಗೆ 6 ಗಂಟೆ ಅದು ನೀವು ಎದ್ದೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದು ನಮ್ಮ ಡೈಲಿ ಮಾರ್ನಿಂಗ್ ರುಟೀನ್ ಯಾವ ಥರ ಇರಬೇಕಂದ್ರೆ, ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ನಾವು ಒಂದು ಗ್ಲಾಸ್ ಬಿಸಿ ನೀರನ್ನು ಕುಡಿದ ಮೇಲೆ ಯೋಗ ಅಥವಾ ಎಕ್ಸಸೈಸನ್ನು ಮಾಡಿಕೊಂಡು ಸ್ವಲ್ಪ ಹೊತ್ತು ಗ್ಯಾಪ್ ಅಂದರೆ 10 to 15 ಮಿನಿಟ್ಸ್ ಗ್ಯಾಪ್ ಕೊಟ್ಟ ಮೇಲೆ ನೀವು ಡ್ರೈ ಫ್ರೂಟ್ಸನ್ನು ತೊಗೋಬೋದು. ಇವು ಡ್ರೈ ಫ್ರೂಟ್ಸ್ ಎಲ್ಲ ನಮ್ಮ ಬ್ಯಾಲೆನ್ಸ್ಡ್ ಡಯಟ್ ಮತ್ತು ಆಲ್ಸೋ ನಮ್ಮ ಓವರ್ ಆಲ್ ಹೆಲ್ತಿಗೆ ಸಪೋರ್ಟ್ ಮಾಡ್ತೈತಿ. ನೆಕ್ಸ್ಟ್ ಬಂದು ಮಾರ್ನಿಂಗ್ ಟೈಮ್ ಒಳಗೆ ಟೀ ಕಾಫಿ ಕುಡಿಯೋದು ಹಾಬಿ ಆಗಿರುತ್ತೆ. ಅದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿರಿ. ನೀವು ಯಾವ ಥರ ಡ್ರಿಂಕ್ ತೊಗೋಬೇಕಂತಂದ್ರೆ ತುಳಸಿ ಟೀ ಆಗಿರ್ಬೋದು, ಮತ್ತು ಆಮೇಲೆ ಮೆಂತ್ಯ ವಾಟರ್, ಸಿನಾಮನ್ ವಾಟರ್ ಆ್ಯಂಡ್ ಇನ್ನೊಂದು ಜಿಂಜರ್ ವಾಟರ್ ತೊಗೋಬೋದು ವೆಯ್ಟ್ ಲಾಸಿಗೆ. ಇವೆಲ್ಲ ಡ್ರಿಂಕ್ಸೂ PCOSನ ಮ್ಯಾನೇಜ್ ಮಾಡೋಕ್ಕೆ ಹೆಲ್ಪ್ಫುಲ್ ಅದ. ಇವೆಲ್ಲ ಡ್ರಿಂಕ್ಸ್ PCOSನ ಯಾವ ಥರ ಮ್ಯಾನೇಜ್ ಮಾಡ್ತಾವಂತ ಲಾಸ್ಟ್ ವೀಡಿಯೋದಾಗ ಹೇಳೀನಿ, ಚೆಕ್ ಮಾಡಿರಿ. ಆ್ಯಂಡ್ ಮಾರ್ನಿಂಗ್ ಡ್ರಿಂಕ್ ಆದಮೇಲೆ ಮಿನಿಮಮ್ 1 hour ಗ್ಯಾಪ್ ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಬೋದು. ಬ್ರೇಕ್ಫಾಸ್ಟಿಗೆ ಏನೇನು ಆಪ್ಷನ್ ಅಂತಂದ್ರೆ ವೆಜಿಟೇಬಲ್ ಜಾಸ್ತಿ ಹಾಕ್ಕೊಂಡು ಮಲ್ಟಿಗ್ರೇನ್ ಶಾವಿಗೆ ಉಪ್ಪಿಟ್ಟನ್ನ ನೀವು ತಿನ್ಬೋದು. ನೆಕ್ಸ್ಟ್ ದೋಸೆ ಆಗಿರ್ಬೋದು, ಆಮೇಲೆ ಓಟ್ಸಿಂದ ಡಿಫ್ರೆಂಟ್ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು, ಅಂದರೆ ಓಟ್ಸ್ ಚೀಲ ಮಾಡ್ಕೋಬೋದು. ನೆಕ್ಸ್ಟ್ ದೋಸೆ ಆ್ಯಂಡ್ ಫರ್ಮೆಂಟೆಡ್ ಫುಡ್ ಅಂತ ಬಂದರೆ ಇಡ್ಲಿ ದೋಸೆ 2 ಇಡ್ಲಿ ಕೂಡ ತಿನ್ಬೋದು. ಆ್ಯಂಡ್ ರಾಗಿ ದೋಸೆ, ಹೆಸರುಬೇಳೆ ದೋಸೆ ಆ್ಯಂಡ್ ಅವಲಕ್ಕಿ ಕೂಡ ನೀವು ತಿನ್ಬೋದು. ನೆಕ್ಸ್ಟ್ ಬಂದು ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್. ಫ್ರೂಟ್ಸ್ ಯಾವ್ಯಾವ ತಿನ್ಬೋದು ಅಂತಂದ್ರೆ ಸೀಸ್ನಲ್ ವೈಸ್ ನೀವು ತಿನ್ಬೋದು. ಪೇರ್ಲನ್ನು, ಆಮ್ಲ, ಆರೆಂಜ್, ಪಪಾಯ, ಕರ್ಬೂಜ, ಆ್ಯಪಲ್. ಹೊಟ್ಟೆ ಹಸಿವಾದಾಗ ಈ ಥರ ಸ್ನ್ಯಾಕ್ಸ್ನ ತೊಗೊಳ್ಬೋದು. ಆ್ಯಂಡ್ ಸೀಸ್ನಲ್ ವೈಸ್ ಫ್ರೂಟ್ಸ್ನ ತೊಗೊಳ್ರಿ. ಸ್ಪೆಷಲಿ ದೀಸ್ ಫ್ರೂಟ್ಸ್ ಆರ್ ವೆರಿ ಬೆನಿಫಿಷಿಯಲ್ ಟು PCOS. ಇಫ್ ನೀವು ಕನ್ಸೀವ್ ಆಗೋ ಚಾನ್ಸಸ್ ಇತ್ತಂದ್ರೆ ಪಪಾಯನ ಅವಾಯ್ಡ್ ಮಾಡಿರಿ. ಅದು ಬಿಟ್ಟು PCOD PCOSಗೆ ಡಯಟ್ ಮಾಡೋರು ಇದನ್ನು ತಿನ್ಬೋದು. ನೆಕ್ಸ್ಟ್ ಬಂದು ಮಧ್ಯಾಹ್ನ ಲಂಚ್ ಟೈಮ್. ಆಪ್ಷನ್ ಬಂದು ಸಲಾಡ್, ಮೆಂತ್ಯ ರೊಟ್ಟಿ, ಮೆಂತ್ಯ ಚಪಾತಿ, ಜೋಳದ ರೊಟ್ಟಿ ತೊಗೋಬೋದು. ಬಟ್ ವೀಟ್ ಫ್ಲೋರ್ ಚಪಾತಿನ ಆದಷ್ಟು ಅವಾಯ್ಡ್ ಮಾಡಿರಿ. ಅದ್ರ ಬದಲು ಮಲ್ಟಿಗ್ರೇನ್ ಚಪಾತಿನ ತೊಗೋಬೇಕು. ಪಲ್ಯ ಬಂದು ಗ್ರೀನ್ ವೆಜ್ಜೀಸ್ನ ಪ್ರಿಫರ್ ಮಾಡೋದು. ನೆಕ್ಸ್ಟ್ ರೈಸ್ ಸಾಂಬಾರು ತಿನ್ನಬೇಕನ್ನೋರು ಬ್ರೌನ್ ರೈಸ್ನ ಆ್ಯಡ್ ಮಾಡ್ಕೊಳ್ರಿ. ಏನೋ ತಿಂದರೂ ಲಿಮಿಟೆಡ್ ಆಗಿರಬೇಕು, ಜೊತೆಗೆ ಸ್ಯಾಲಡ್ ಕಂಪಲ್ಸರಿ ಆಗಿರಬೇಕು. ನೆಕ್ಸ್ಟ್ ಬಂದು ಈವ್ನಿಂಗ್ ಟೈಮ್ ಒಳಗೆ ಸೀಡ್ ಸೈಕ್ಲಿಂಗ್. ಇದು ವೆರಿ ಇಂಪಾರ್ಟೆಂಟ್ ಬಿಕಾಸ್ PCOS ಆ್ಯಂಡ್ ಇನ್ಫರ್ಟಿಲಿಟಿ ಇದು ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಕಪ್ ಆಫ್ ಗ್ರೀನ್ ಟೀನ ತೊಗೋಬೋದು. ಇದನ್ನು ಎವ್ರಿ ಡೇ ಈವ್ನಿಂಗ್ ತೊಗೊಳೋದು ಒಂದು ರೂಟೀನ್ ಮಾಡ್ಕೊಂಬಿಡ್ರಿ. ಫಸ್ಟ್ ಡೇ ಟು 14 ಡೇ ಹೇಳಿದ್ನಲ್ಲ, ಹಂಗೆ ಪಂಪ್ಕಿನ್ ಸೀಡ್ ಮತ್ತು ಫ್ಲ್ಯಾಕ್ ಸೀಡ್ ತೊಗೋಬೇಕು. ನೆಕ್ಸ್ಟ್ 15 ಡೇ ಟು ಮೆನ್ಸ್ಟ್ರುವೇಷನ್ವರೆಗೂ ಸನ್ಫ್ಲವರ್ ಸೀಡ್ ಮತ್ತು ಸೆಸಮೆ ಸೀಡ್ಸನ್ನು ತೊಗೋಬೇಕು. ಡಿನ್ನರ್ನ 7 to 8 PM ಒಳಗೆ ಕಂಪಲ್ಸರಿ ಮುಗಿಸ್ಕೋಬೇಕು. ಆ್ಯಂಡ್ ಊಟನ ಸ್ವಲ್ಪ ಲಿಮಿಟೆಡ್ ಮಾಡಿರಿ ನೈಟ್ ಟೈಮ್.
ಕ್ವಾಂಟಿಟಿ ಆಫ್ ರೈಸ್ ತೊಗೋಬೋದು ಆ್ಯಂಡ್ ಈ ಥರ ಕಟ್ಲೆಟ್ ಮಾಡ್ಕೋಬೋದು, ಮೆಂತ್ಯ ಕಟ್ಲೆಟ್ ಮಾಡ್ಬೋದು, ವೆಜ್ಜೀಸ್ ಆಗಿರ್ಬೋದು, ಸ್ವೀಟ್ ಪೊಟ್ಯಾಟೋಸು ಆ್ಯಂಡ್ ಗ್ರಿಲ್ಡ್ ವೆಜಿಟೇಬಲ್ಸ್ ಕೂಡ ನೀವು ನೈಟ್ ಟೈಮು ಲೈಟಾಗಿ ತೊಗೋಬೋದು. ಆ್ಯಂಡ್ ಇನ್ನೊಂದು ನೈಟ್ ನೀವು ವೆಜಿಟೇಬಲ್ ಸೂಪ್ ತೊಗೊಂಡ್ರೂ ಒಳ್ಳೆಯದು. ಆ್ಯಂಡ್ ಊಟ ಆದಮೇಲೆ ಮಲ್ಗೋಕ್ಕಿಂತ ಮುಂಚೆ ಟರ್ಮರಿಕ್ ಟೀ ಅಥವಾ ಟರ್ಮರಿಕ್ ಮಿಲ್ಕನ್ನು ತಗೋಬೇಕು. ಇದನ್ನು 2 ಡೇಸಿಗೆ ಒಂದು ಸರಿ ಕುಡೀರಿ, ಯಾಕಂದ್ರೆ ಜಾಸ್ತಿ ಹೀಟ್ ಆಗ್ತೈತಿ ಆ್ಯಂಡ್ ಇದು ವೆರಿ ಬೆನಿಫಿಷಿಯಲ್ ಆಗೈತಿ, ಎಸ್ಪೆಷಲಿ ಸಿಸ್ಟಿಕ್ ಆ್ಯಕ್ನೆಯಿಂದ ಯಾರೆಲ್ಲ ಸಫರ್ ಆಗ್ತಿರ್ತಾರಲ್ಲ ಅವರಿಗೆ. ಇದೆಲ್ಲ ಆದಮೇಲೆ ಹಾಗೆ ಮಲಗಬೇಡ್ರಿ, ಸ್ವಲ್ಪ ಹೊತ್ತು ವಾಕ್ ಮಾಡಿರಿ ಆ್ಯಂಡ್ ಬಿಫೋರ್ ಬೆಡ್ ಫೋನನ್ನು ಅವಾಯ್ಡ್ ಮಾಡಿರಿ, ಇಲ್ಲ ಬೇರೆ ರೂಮಲ್ಲಿ ಇಟ್ಟು ಮಲ್ಕೊಂಡ್ರು ಒಳ್ಳೆಯದು. ಯಾಕಂದರೆ ಫೋನ್ ರೇಡಿಯೇಷನ್ ಕೂಡ ಇನ್ಫರ್ಟಿಲಿಟಿಗೆ ಒನ್ ಆಫ್ ದ ರೀಸನ್ ಆಗಿರುತ್ತೆ. ಸೊ ಇದೆಲ್ಲ ಡಯಟ್ ಆಯಿತು. ಡಯಟ್ ಜೊತೆ ನೀವು ಎಕ್ಸಸೈಸ್ ಮಾಡಬೇಕು, ಕಾರ್ಡಿಯೋ ಎಕ್ಸಸೈಸ್ ಆ್ಯಂಡ್ ಮೆಡಿಟೇಷನ್, ಯೋಗ ಕಂಪಲ್ಸರಿ ಮಾಡಿರಿ. ಇದರಿಂದ ನಾವು PCOSನ ಮ್ಯಾನೇಜ್ ಮಾಡ್ಬೋದು. ಸೊ ನೀವೇನಾರ ಬೇಬಿ ಪ್ಲ್ಯಾನಿಂಗಲ್ಲಿದ್ದರೆ ಬಿಫೋರ್ 3 ಮಂತ್ಸ್ ಈ ಡಯಟ್ನ ಫಾಲೋ ಮಾಡಿರಿ. ಆಫ್ಟರ್ ದ್ಯಾಟ್ ಓವರಿ ಹೆಲ್ದಿ ಆಗಿರ್ತೈತಿ ಆ್ಯಂಡ್ ಹೆಲ್ದಿಯಾಗಿ ಕನ್ಸೀವ್ ಆಗ್ಬೋದು. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದ್ರೆ ಮರೀದ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಆ್ಯಂಡ್ ನೀವಿನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಮಾಡ್ಕೊಳ್ರಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬೈ, ಟೇಕ್ ಕೇರ್ ಆಫ್ ಯು ಆಲ್.